ಪಕ್ಕಪಕ್ಕದಲ್ಲಿ ಇರುವ ಎರಡು ಗ್ರಾಮಗಳು, ಒಂದು ರಾಮಜೋಗಿಹಳ್ಳಿ ಮತ್ತೊಂದು ನನ್ನಿವಾಳ ಎಂಬ ಎರಡು ಗ್ರಾಮಗಳು ಮಧ್ಯ ಒಂದು ವೇದವತಿ ನದಿಯ ಸಣ್ಣ ಕಾಲುವೆ ಇತ್ತು. ಈ ಕಾಲುವೆ ಮಾತ್ರ ಎರಡು ಹಳ್ಳಿಯ ಮಧ್ಯ ಅಡ್ಡಿಯಾಗಿತ್ತು. ಎಲ್ಲ ಜನರು ತುಂಬ ಅನನ್ಯವಾಗಿ ಇದ್ದರೂ ಆದರೆ ಆ ಹಳ್ಳಿಗಳಲ್ಲಿ ಒಂದು ಅದ್ಭುತ ನಡೆಯಿತು. ರಾಮಜೋಗಿಹಳ್ಳಿಯ ಹುಟ್ಟಿದ ಸೂರ್ಯ ಸಂಜೆ ಆದರೂ ರಾತ್ರಿಯೂ ಸಹ ಹಗಲು ಆಗಿ ಇರುತ್ತಾ ಇತ್ತು. ಅದೇ ಸಮಯದಲ್ಲಿ ಪಕ್ಕದ ಊರು ಆದ ನನ್ನಿವಾಳ, ರಾತ್ರಿ ಬಂದ ಚಂದ್ರ ಬೆಳ್ಳಿಗೆ 8 ಗಂಟೆ ಆದರೂ ಸಹ ಚಂದ್ರನು ಹೋಗಿ ಸೂರ್ಯನು ಬರಲಿಲ್ಲ. ಕೋಳಿನೂ ಸಹ ಶಬ್ದ ಮಾಡಲಿ ಇಲ್ಲ. ರಾಮಜೋಗಿಹಳ್ಳಿಯ ಯಾವಾಗಲೂ ಹಗಲೇ, ನನ್ನಿವಾಳದಲ್ಲಿ ಯಾವಾಗಲೂ ರಾತ್ರಿ ಕತ್ತಲುತ್ತಲೂ ಆಗಿ ಇರುತ್ತಾ ಇತ್ತು. ಒಂದು ದಿನ ರಾಮಜೋಗಿಹಳ್ಳಿಯಲ್ಲಿ ರಾತ್ರಿ ಆದರೂ ಸಹ ಇನ್ನು ಮಧ್ಯಾಹ್ನ ಆಗಿ ಇರುತ್ತಾ ಇತ್ತು. ಈ ಸುಡುವ ಬಿಸಿಗೆ ಊರಿನ ಜನರಿಗೆ ನಿದ್ದೆ ಬರಲಿಲ್ಲ. ಒಂದು ರಾತ್ರಿ ಊರಿನ ಪಂಚಾಯಿತಿಯಲ್ಲಿ ಊರಿನ ಹಿರಿಯರು ಬಳಿ ಈಗಿ ಕೇಳಿದರು, ಯಲ್ಲಪ್ಪನವರೇ, ಇದು ಏನು? ಮಧ್ಯರಾತ್ರಿ ಆದರೂ ಸೂರ್ಯ ನೋಡಿದ್ರೆ ನಮ್ಮ ಊರು ಬಿಟ್ಟು ಹೋಗದೆ ಹಠ ಮಾಡ್ತಾ ಇದ್ದಾನೆ. ಈ ಸಮಯದಲ್ಲಿ ನಿದ್ದೆ ಸಹ ಬರುತ್ತಾ ಇಲ್ಲ. ಏನು ಮಾಡ್ಬೇಕು ದಾನಿ? ರಾಮಯ್ಯ, ಸಮಾಧಾನ ಇರಲಿ. ಇದು ನಮ್ಮೂರಿಗೆ ಬಂದ ಶಾಪ ಇರಬೇಕು, ನನಗೆ ತಿಳಿತಾ ಇಲ್ಲ. ನನ್ನ ಹತ್ರ ಒಂದು ಉಪಯೋಗ ಇದೆ. ಏನು ಎಂದರೆ, ಸುಬ್ಬಯ್ಯ, ಇದು ನಿಜವಾಗಿಯೂ ದೆವ್ವನಿಕ ಇರಬೇಕು. ನಮ್ಮ ಊರಿನ ಮಾರಮ್ಮ ದೇವಿಗೆ ಒಂದು ಕೋಳಿ ಕೊಯ್ದರೆ ಎಲ್ಲಿ ಸಲ್ಲಿ ಸರಿಯಾಗ್ಬೋದು. ಆದ ಕಾರಣ ನಾವು ಮುಂದಿನ ಮಂಗಳವಾರ ನಿಕ್ಕಾ ಮಾಡಬೇಕು. ಈ ಜಾತ್ರೆ ನನ್ನ ಹತ್ತಿರ ಒಂದು ಉಪಯೋಗ ಇದೆ. ಏನು ಅಂದರೆ, ಪಕ್ಕದೂರಿಗೆ ನನ್ನಿವಾಳದಲ್ಲಿ ಬಿಸಿ ಇಲ್ಲ, ಇಷ್ಟು ಅರಮಗೆ ಇರಬೇಕು ಅವರು. ಆ ಊರಲ್ಲಿ ಇನ್ನೂ ಸೂರ್ಯ ಹುಟ್ಟಿಲ್ಲ. ಬನ್ನಿ, ನಾವು ಹೋಗೋಣ ಅಲ್ಲಿಗೆ. ಆಗಿದೆ. ನನ್ನಿವಾಳದಲ್ಲಿ ತುಂಬಾ ಚಳಿ. ಎದೆ ಅಲ್ಲಿನ ಅಷ್ಟೇ ಯಾಕೆ, ಅದೇ ಊರಲ್ಲಿ ನಾಳೆ ಮದುವೆ. ಇದೇ ಪಾಪ. ಅವ್ರು ಹೇಗೆ ಮದುವೆ ಮಾಡ್ತಾರೆ? ಈ ಪಕ್ಕದ ಊರು ನನ್ನಿವಾಳ ಊರಿನ ವಿಭಿನ್ನ ವಾತಾವರಣ. ಎಲ್ಲ ಕಡೆ ದೀಪಗಳು. ಎಲೆ ನೋಡಿದರೂ ಕತ್ತಲೆ ಆಗಿದೆ, ತುಂಬ ಚಳಿ ಇದೆ. ಆ ಊರಿನ ಹುಲಿಗಮ್ಮ ಎಂಬ ಹೆಸರಿಗೆ ಹುಲಿ ಹುಡುಗನ ಅನು ನೋಡಿದ್ರೆ ಭಯ ಮಾಡ್ತಾಳೆ. ಪಾಪ ಕೆಗೆಯಲ್ಲಿ ದೀಪ ಹಿಡ್ಕೊಂಡು ಚಳಿಯಿಂದ ರಕ್ಷಣೆ ಪಡೆಯುತ್ತಾ ಇದೆ. ಅವಳ ಪಕ್ಕದಲ್ಲಿ ಸಹನಾ ಎಂಬ ಯುವತಿ ಇದೆ. ಸಹನಾ ತುಂಬಾ ಒಳ್ಳೆ ಹುಡುಗಿ. ಏ ಸಹನಾ, ನನ್ನ ಮದುವೆ ಆಗುತ್ತಾ? ಈ ದೀಪ ಮುಗ್ದ್ರೆ ಮತ್ತೆ ದೀಪದ ಎಣ್ಣೆ ಇಲ್ಲ. ಏನಾಗಿದೆ ನಮ್ಮೂರಿಗೆ? ಎದು ಎಲ್ಲಿ ದೆವ್ವ ದೆಕ್ಕ ಕೈವಾಡ. ನನಗೆ ತುಂಬ ಭಯ ಆಗ್ತಾ. ಎದೆ ಇಲೆ ದೆವ್ವ ನನ್ನ ಕರ್ಕೊಂಡ್ ಹೋಗ್ತಾ ಅನ್ನೋ ಭಯ ಇದೆ. ಭಯ ಪಡಬೇಡ, ದೆವ್ವ ಇಲ್ಲ, ದೇವರು ಇದೆ ಎನ್ನು ನಂಬಿಕೆ ಇರಲಿ ಕತ್ತಲು ಆಗಲು ಕಾರಣ. ನಮ್ಮ ಊರಿನ ಯಾವುದು ಶಾಪ ಇರಬೇಕು? ಹುಲಿಕಮ್ಮ. ಅವರ ತಾಯಿ ಒಳಗಡೆಯಿಂದ ಹೊರಗಡೆ ಬಂದರು. ಅವರಿಗೆ ಒಂದು ಕಾಯಿಲೆ. ಎದೆ ರಾತ್ರಿಯಾದರೆ ಸಾಕು, ಕಣ್ಣು ಕಾಣುವುದೇ ಇಲ್ಲ. ಇಲಿ ನೋಡಿದರೆ ಹಗಲು, ಕೊಡ ರಾತ್ರಿಯಾಗಿದೆ. ಈಗ ನೋಡಿದರೆ ಪ್ರಪಂಚವೇ ಅಂದವಾಗಿದೆ. ಹುಲಿಗಮ್ಮ, ಸೂರ್ಯ ಬಂದಾನ ಹಗಲು ಬರಲ್ಲ. ಇಲ್ಲ ಅಪ್ಪ, ಇನ್ನೂ ಸೂರ್ಯ ಉದಾಯಿಸಿಲ್ಲ ಅಪ್ಪ. ನೀನು ನಡೆಯಪ್ಪ, ನಿನಗೆ ಕಣ್ಣು ಕಾಣುವುದಿಲ್ಲ, ಇಲ್ಲಿ ಬೆಳಕು ಇಲ್ಲ. ಎಲ್ಲಿ ಬೀಳುತ್ತೀಯೂ ಅನ್ನುವ ಭಯ ನನಗೆ ಅಪ್ಪ. ನನಗೆ ಕಣ್ಣು ಕಾಣುವುದಿಲ್ಲ, ಹೋದ್ರೆ ಹೋಗ್ಲಿ. ಆದ್ರೆ ಈಗ ಇಡೀ ಊರಿಗೆ ಕತ್ತಲು ಆದ್ರೆ ಹೆಂಗೆ? ಅಮ್ಮ, ಸಣ್ಣ ಮಕ್ಕಳು ಆಳುದ್ರೆ ಏನ್ ಪಾಪ? ದೀಪಗಳು ಎಲ್ಲ ಹರಿ ಹೋಗುತ್ತಾ. ಎದ್ದಾವೇ ಎದು ಏನು ಮಯವೇ ಇರಬೇಕು. ಇದು ಮಾಯೆ ಅಪ್ಪ, ಇದು ಖಂಡಿತ ಮಾಯೆ ಅಪ್ಪ. ಇದು ರುದ್ರ ಭೂಮಿಯಲ್ಲಿ ಇರುವಾಗಿ ಇದು ದೆವ್ವದ ಮಾಯೆ ಅಪ್ಪ. ಮಾರುದಿನ ರಾಮಜೋಗಿಹಳ್ಳಿಯಲ್ಲಿ ಹಗಲು, ನನ್ನಿವಾಳದಲ್ಲಿ ರಾತ್ರಿ. ಈ ಸಮಸ್ಯೆಗೆ ಪರಿಹಾರಕ್ಕಾಗಿ ರಾಮಜೋಗಿಹಳ್ಳಿಯ ಹಿರಿಯರು ಆದ ಯಲ್ಲಪ್ಪ, ರಾಮಯ್ಯ ಹಾಗೂ ಊರಿನ ರೈತರು ಸೇರಿ ನನ್ನಿವಾಳ ಹೋಗಬೇಕು ಎಂದು ತೆರಳುತ್ತಾ ಇದ್ದರೂ ಊರು ಮಧ್ಯ ಇರುವ ಕಾಲುವೆ ಹತ್ತಿರ ಬಂದರು. ಇದೇ ಸಮಯಕ್ಕೆ ನನ್ನಿವಾಳದ ಜನರು ಕೊಡು ಕಾಯುತ್ತಾ ಇದ್ದರೂ 2 ಗುಂಪುಗಳು.
ಒಬ್ಬರಿಗೆ ಒಬ್ಬರು ನೋಡ್ತಾ ಇದ್ದರು. ಒಂದು ಕಡೆ ರಾತ್ರಿ, ಒಂದು ಕಡೆ ಹಗಲು. ಓ ನನ್ನಿವಾಳದ ಜನರೇ, ನಿಮ್ಮ ಊರಲ್ಲಿ ಏಲವೋ ಸರಿಯಾಗೇ ಇದೆಯೋ? ಎಲ್ಲ ಸರಿ. ಇದೇ ಆದರೆ ನಮ್ಮ ಊರಿನಲ್ಲಿ ಸೂರ್ಯ ಬಂದಿಲ್ಲ, ಮತ್ತೆ ತುಂಬಾ ಚಳಿ ಇದೆ. ನಿಜಾನ ಸರಿ, ನನಗೆ ಬಿಸಿ ತಾಡಿಯಕ್ಕೆ ಆಗ್ತಾ ಇಲ್ಲ. ನಾನು ನಿಮ್ಮೂರಿಗೆ ಬರ್ತೇನೆ. ಇರಿ, ಬಂದೆ. ರಾಜಣ್ಣ ಆ ಕಡೆ ಹೋಗುವುದಕ್ಕೆ ಕಾಲುವೆ ಇಳಿದನು. ನೀರಿನ ಒಳಗಡೆ ಇಳಿದನು. ಅವನು ಅಲೆ ಮಾಯ. ಅದನ್ನು ಓ ಜನರೇ, ಇಲೆಗಳಿ, ದೆವ್ವ ಇದೆ, ನೀವು ಯಾರು? ಕೆಳಗೆ ಇಳಿಯಬೇಡಿ. ನಿಮ್ಮ ಊರಿಗೆ ನೀವು ವಾಪಸ್ಸು ನಾಡಿರೆ. ನನ್ನಿವಾಳದ ಜನರು ಕೂಡ ಹಿಂದೆ ನಾಡಿದರು. 2 ಗ್ರಾಮಗಳು ಅಲ್ಲಿ ಊಟಕ್ಕೆ ರಾಗಿ, ಅಕ್ಕಿಯೂ ಎಲ್ಲವೂ ಕಲ್ಲಿಯಾಗಿ ಹೋಗಿದೆ. ಈ ಊರಿಂದ ಆ ಊರಿಗೆ ಯಾರು ಕೂಡ ಹೋಗಲಿಲ್ಲ. ಎಲ್ಲ ಜನರು ತುಂಬ ಭಯದಿಂದ ವಾಸ ಮಾಡುತ್ತಾ ಇದ್ದರು. ಯಲ್ಲಪ್ಪನ ಮಗ ಸತೀಶ ಬಹಳ ಧೈರ್ಯಶಾಲಿ ಮತ್ತು ಬುದ್ಧಿವಂತ. ಈ ಸಮಸ್ಯೆ ನೋಡಿ ಸುಮ್ಮನೆ ಇರಲಿಲ್ಲ. ಇದರ ಹಿಂದೆ ಇದೇ ನಿಜವಾಗ್ಲೂ ಯಾರು ಮನುಷ್ಯ ಇದ್ರೆ ಇದು ಪ್ರಕೃತಿ ತೊಂದರೆ ಅಲ್ಲ, ಯಾರು ಮಾಡಿದ್ರೆ ಪ್ರಯೋಗ ಎಂದು ನಂಬಿದನು. ಒಂದು ದಿನ ಸತೀಶನು 2 ಊರಿನ ಮಧ್ಯ ಇರುವ ದಟ್ಟವಾದ ಕಾಡಿನಲ್ಲಿ ಹೋದನು. ಕಾಡಿನ ಮಧ್ಯ ಒಂದು ಗುಡಿಸಲು ನೋಡಿದನು. ಅಲ್ಲಿ ನೋಡಿದ್ರೆ ಮಾರಣ್ಣ ಎಂಬ ಮುದ್ದು ಕಪ ಇದ್ದನು. ಅವನು ಯಾರು ಬಳ್ಳಿ ಮಾತನಾಡಿದನು. ಸತೀಶ ಮರದ ಕೆಳಗೆ ನಿಂತು ಗಮನಿಸಿದನು. ಒಳಗೆ ಒಂದು ಮಠ ಮಂತ್ರ ನಾಡಿಯುತ್ತಾ ಮಂತ್ರವನ್ನು ಹೇಳುತ್ತಾ ಇದ್ದನು. ಪಕ್ಕದಲ್ಲಿ ಮಾರಣ್ಣ ಇದ್ದನು. ಗುರುಗಳೇ, ಇನ್ನು ಇಷ್ಟು ದಿನ ಬದುಕೂತ್ರೆ ಊರಿನ ಜನರು ಎಲ್ಲ 2 ಊರಿನ ಜನ ಸತ್ತು ಹೋದದ್ದನ್ನು ನಾನು ನೋಡಬೇಕು. ಎಲ್ಲರೂ ನರಕ ಅನುಭವಿಸಬೇಕು. ನನ್ನ ಮಗ ನರೀತಿಯೇ ಸಾವು ಬರಬೇಕು ಎಲ್ಲರಿಗೆ. ಸಮಾಧಾನ ಮಾರಣ್ಣ, ನನ್ನ ಇದೀನಿ, ಭಯಪಡಬೇಡ. ನಾನು ಸೂರ್ಯಚಂದ್ರ ಅವರು ಬಿಟ್ಟಿಲ್ಲ. ಇನ್ನೂ ಈ ಜನರು ಯಾವ ಲೆಕ್ಕ. ಇನ್ನೂ ಹೆಚ್ಚು ದಿನ ಬೇಡ. ರಾಮಜೋಗಿಹಳ್ಳಿಯ ಜನರು ಬಿಸಿಗೆ, ನನ್ನಿವಾಳ ಚಳಿಗೆ ಸತ್ತು ಹೋಗಬೇಕು. ಸತೀಶನು ಎಲ್ಲ ಕೇಳಿಸಿಕೊಂಡನು. ಒಂದು ದಿನ ಮಾರಣ್ಣ ಮಗನಿಗೆ ತುಂಬ ಜ್ವರದಿಂದ ನಾರಳುತ್ತಿದ್ದ ಮಧ್ಯರಾತ್ರಿಯಲ್ಲಿ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಬೇಕು ಅಂತ ಇಡೀ ಊರಿನ ಜನರ ಬಳಿ ಕೇಳಿದಾಗ 2 ಊರಿನ ಜನರು, ನಮಗೆ ನಿದ್ದೆ ಬಂದಿದ್ದೆ, ನಮಗ್ಯಾಕೆ ತೊಂದರೆ ಕೊಡ್ತಾ ಇದೀಯಾ ಎಂದು ಹೇಳಿದರು. ಸಮಯಕ್ಕೆ ಸರಿಯಾಗಿ ತೋರಿಸದ ಕಾರಣ ಮಗ ಸತ್ತು ಹೋದನು. ಮಾರಣ್ಣ ಮಗಗ ನರಳಿ ಸಾವು ಸಂಭವಿಸಿತು. ಈ ವಿಚಾರ ಸತೀಶನಿಗೆ ಅರ್ಥ ಆಗಿತ್ತು. ಮಾಂತ್ರಿಕ ನೋಡಿ ಅಲ್ಲಿ ಎದ್ದ ಬೆಂಕಿಯನ್ನು ಕಾಲಿನಿಂದ ಹೊಡೆದ. ಇದನ್ನು ನಾನು ಊರಿನ ಜನರಿಗೆ ಹೇಳ್ತೀನಿ. ಮಾರಣ್ಣ, ಇದರಿಂದ ನಾವು ಪಟ್ಟ ಕಷ್ಟ ಎಲ್ಲ ಮುಗಿತು ಅಷ್ಟೇ, ಇನ್ನೂ ಏನು ಮಾಡಕ್ಕೆ ಆಗಲ್ಲ. ಅಯ್ಯೋ ರಾಮಣ್ಣ, ನಾವು ಇಷ್ಟು ದಿನ ಕಷ್ಟಪಟ್ಟು ಮಾಡಿದ ಕೆಲಸ ಎಲ್ಲ ವ್ಯರ್ಥ ಆಗಿತ್ತು. ರಾಮಣ್ಣ, ಅವನಿಗೆ ಹೊಡಿ. ರಾಮಣ್ಣ ಒಂದು ಕತ್ತಿಯಿಂದ ಕೊಂದನು. ಸತೀಶನು ಜೋರಾಗಿ ಕೂಗಿ ಇದ್ದನು. ರಾಮಣ್ಣ ಮತ್ತು ರಾಕ್ಷಸ ಮನೆಯ ಒಳಕ್ಕೆ ಹೋದರೂ ರಾಮಜೋಗಿಹಳ್ಳಿ ತನ್ನನೆ ಗಳಿ ಬರಲು ಪ್ರಾರಭನನ್ನಿವಾಳದಲ್ಲಿ ಬಿಸಿಯ ವಾತಾವರಣ. ಸತೀಶನು ಕೂಗಿದ ಕಡೆಗೆ ಜನರು ಬಂದರು. ಯಲ್ಲಪ್ಪ, ನಮ್ಮ ಮನಸ್ಸು ಹೃದಯ ತುಂಬ ನೋವು ಉಂಟು ಮಾಡಿತ್ತು. ಇದನ್ನು ನೋಡಿದ ಜನರು ಮನೆಗೆ ಬೆಂಕಿಯನ್ನು ಹಚ್ಚಿದ್ರು. ನಂತರ ಊರಿಗೆ ಸತೀಶನ ದೇಹ ತಂದರು. ಇದರ ನಿಜಸ್ವರೂಪ ಅರಿತಾಗ ಜನರು ಎಲ್ಲರೂ ಚೆನ್ನಾಗಿ ಇರಬೇಕು ಎಂದು ಅರ್ಥ ಮಾಡಿಕೊಂಡರು ಮತ್ತು ಅಂದಿನ ಇಂದ ಎಲ್ಲರೂ ಸಹಾಯ ಮಾಡುತ್ತಾರೆ. ಯಲ್ಲಪ್ಪನೂ ಹುಲಿಗೆಮ್ಮ ಅಪ್ಪಗೆ ಕಣ್ಣಿನ ದೃಷ್ಟಿಗೆ ಹಣ್ಣವನ್ನು ನೀಡಿದನು.